ವಯಸ್ಸು ಕೇವಲ 18. ಸ್ಕೂಲ್ನ 4ನೇ ಕ್ಲಾಸಲ್ಲೇ ಬಿಟ್ಬಿಟ್ರಂತೆ ಗುಕೇಶು. ಅವರು ಇವತ್ತು ಇಡೀ ವಿಶ್ವಕ್ಕೆ ವಿಶ್ವ ಚೆಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಅದು ಕೇವಲ 18ನೇ ವಯಸ್ಸಿಗೆ. ಇದು ದಿ ವರ್ಲ್ಡ್ ರೆಕಾರ್ಡ್, ನಂಬರ್ 1 ವರ್ಲ್ಡ್ ರೆಕಾರ್ಡ್. ಯಾಕೆ ಗೊತ್ತಾ? ಇದುವರೆಗೂ ಇದ್ದಂತಹ ವಿಶ್ವ ದಾಖಲೆ ಯಾವುದು ಚೆಸ್ನಲ್ಲಿ ಅಂತಂದರೆ ಅತಿ ಕಿರಿಯ ವಯಸ್ಸು ಅಂದರೆ 22ನೇ ವಯಸ್ಸು. ಆದರೆ ಗುಕೇಶ್ ಅದನ್ನು ದಾಟಿ ಕೇವಲ 18ನೇ ವಯಸ್ಸಿನಲ್ಲೇ ವಿಶ್ವ ಚಾಂಪಿಯನ್ ಆಗೋ ಮೂಲಕ ಆ ದಾಖಲೆಯನ್ನು ಮುರಿದಿದ್ದಾರೆ. ಅದು ನಿನ್ನೆ ನಡೆದಂತಹ ಚೆಸ್ ಮ್ಯಾಚು ಚೀನಾದ ವಿರುದ್ಧ. ಚೀನಾದ ಒಬ್ಬ ಎದುರಾಳಿ, ಅವ್ರಿಗೆ 30+ ವರ್ಷ ವಯಸ್ಸು, ಅವ್ರ ವಿರುದ್ಧ ತಾವು ಆಟಾಡಿ ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಎಂಥ ಸಂತೋಷದ ಸುದ್ದಿ ಅಲ್ವಾ ಗುಕೇಶ್ ಅವ್ರು ಮಾಡಿರೋಂಥದ್ದು. ನನಗೆ ಹೃದಯ ತುಂಬಿ ಬಂತು. ಭಾರತದ ಈ ಹೆಮ್ಮೆಯ ಪುತ್ರ ಭಾರತವನ್ನು ಎಷ್ಟು ದೊಡ್ಡ ಎತ್ತರದಲ್ಲಿ ತಗೊಂಡೋಗಿ ನಿಲ್ಲಿಸಿದ್ರಲ್ಲ, ವಿಶ್ವ ಭೂಪಟದಲ್ಲಿ ಭಾರತವನ್ನು ಎಷ್ಟು ಪ್ರಖ್ಯಾತಿ ಮಾಡಿದ್ರಲ್ಲ ಅಂತ ಹೇಳಿ. ನಿಮ್ಮಲ್ಲಿ ಯಾರಾದರೂ ಕೇಳ್ಬೋದು, ಆಯಿತು ಈಗ ವಿಶ್ವ ಚೆಸ್ ಚಾಂಪಿಯನ್ ಆದರೆ ನಮಗೆ ಬಂದದ್ದು ಭಾಗ್ಯ ಏನಪ್ಪ ಅಂತ ಕೆಲವರು ಕುಹಕದ ಮಾತುಗಳನ್ನ ಆಡ್ಬೋದು. ಆದರೆ ಬಹುತೇಕರಿಗೆ ಗೊತ್ತಿಲ್ಲ, ನಿಜಕ್ಕೂ ಒಂದು ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಇಡೀ ಜಗತ್ತನ್ನು ಗೆದ್ದರೆ ಸಿಗುವಂಥ ಹೆಮ್ಮೆ, ಗೌರವ ಎಂಥದ್ದು ಅಂತ. ಜೊತೆಗೆ ಗುಕೇಶ್ 18ನೇ ವಯಸ್ಸಿಗೆ ಚೆಸ್ ಚಾಂಪಿಯನ್, ವಿಶ್ವ ಚೆಸ್ ಚಾಂಪಿಯನ್ ಆಗೋ ಮೂಲಕ $13 ಲಕ್ಷ ಹಣ, ಪ್ರಶಸ್ತಿಯ ಮೊತ್ತ. ದಟ್ ಮೀನ್ಸ್ ಭಾರತೀಯ ಹಣದಲ್ಲಿ ಅದು 11 ಕೋಟಿ ರೂಪಾಯಿಯಂತೆ. ಅಷ್ಟು ಹಣ, ಪ್ರಶಸ್ತಿ ಮೊತ್ತ ತಮ್ಮದಾಗಿಸ್ಕೊಂಡಿದ್ದಾರೆ. ಹಣದ ಮಾತು ಬಿಟ್ಬಿಡಿ, ಅದು ಬೇರೆ ವಿಚಾರ. ಆದರೆ ಕೀರ್ತಿ ಇದೆಯಲ್ಲ, ಭಾರತವೇ ಹೆಮ್ಮೆ ಪಡುವಂತಹ ಕೀರ್ತಿ ಇದೆಯಲ್ಲ, ಅದನ್ನು ಮಾಡಿದಂಥ ಗುಕೇಶ್ ನಿಜವಾದ ಅಭಿನಂದನೆಗೆ ಅರ್ಹರು. ಮತ್ತೊಮ್ಮೆ ಗುಕೇಶ್ ಅವರಿಗೆ ಅಭಿನಂದನೆಗಳು ಭಾರತೀಯರ ಪರವಾಗಿ. ಈ ಸಂದರ್ಭದಲ್ಲಿ ನಾನು ಬಹಳ ಪ್ರಮುಖವಾದ ವಿಚಾರನ ಗಮನಿಸಿದೆ. ಪತ್ರಿಕೆಗಳಲ್ಲಿ ಬಂದ ಸುದ್ದಿಯನ್ನು ನೋಡಿ ಅವರು 4ನೇ ಕ್ಲಾಸಿಗೆ ಶಾಲೆ ಬಿಟ್ಬಿಟ್ರಂತೆ. 4ನೇ ಕ್ಲಾಸಿಗೆ ಅವ್ರಿಗೆ 7ನೇ ವಯಸ್ಸಿದ್ದಾಗ, ಗುಕೇಶ್ ಅವ್ರಿಗೆ 7ನೇ ವಯಸ್ಸಿದ್ದಾಗ ಈತನಿಗೆ ಚೆಸ್ಸಲ್ಲಿ ಆಸಕ್ತಿ ಇದೆ ಅಂತ ಗುರುತಿಸಿ ಅವರ ತಂದೆ ತಾಯಿ ಮತ್ತು ಆತನ ಗುರು ಅವ್ರಿಗೆ ಚೆಸ್ನಲ್ಲಿ ಮುಂದುವರಿಯೋಕ್ಕೆ ಸಪೋರ್ಟ್ ಮಾಡ್ತಾರೆ. ನಮ್ಮಲ್ಲಿ ಎಷ್ಟು ಜನ ಮಾಡ್ತಾರೆ? ಇದು ನನಗೆ ಬಹಳನೇ ಕಾಡಿದಂಥ ವಿಚಾರ. ಇದನ್ನು ತಮ್ಮಲ್ಲಿ ಹೇಳಬೇಕು ಅಂತ ನನಗೆ ಅನ್ನಿಸ್ತು. ನಾನು ಇತ್ತೀಚೆಗೆ ನಮ್ಮ ಒಬ್ಬರು ಮನೋವೈದ್ಯರು, ಮನೋಚಿಕಿತ್ಸಕರು, ಸೈಕಿಯಾಟ್ರಿಸ್ಟ್ ಒಬ್ಬರ ಹತ್ರ ನಾನು ಮಾತಾಡ್ತಿದ್ದೆ ಸಂದರ್ಶನದ ಸಂದರ್ಭದಲ್ಲಿ. ಅವ್ರು ಹೇಳ್ತಿದ್ರು, ಇವತ್ತು ಶಾಲೆಗಳು ಮಕ್ಕಳ ಒತ್ತಡವನ್ನು ನಿವಾರಿಸುವ, ಒತ್ತಡವನ್ನು ಕಡಿಮೆ ಮಾಡುವ ಕೆಲಸ ಮಾಡುವುದನ್ನು ಬಿಟ್ಟು ಮಕ್ಕಳಿಗೆ ತಾವೇ ಸ್ವತಃ ಒತ್ತಡ ಹೇರುವಂಥ ಸಂಸ್ಥೆಗಳಾಗ್ತಿದ್ದಾವೆ ಅಂತ ಅನ್ನೋದನ್ನ ಅವರು ಬಹಳ ಖಾರವಾಗಿ ಹೇಳಿದ್ರು. ನಾನು ಹೇಗೆ ಅಂತ ಕೇಳಿದಾಗ, ನಿಜ ನೋಡಿ, ಮುಂದೆ ಆ ಮಕ್ಕಳು ಕಾರ್ಪೊರೇಟ್ಗಳಲ್ಲಿ ಹೋಗಿ ಕೆಲಸ ಮಾಡಬೇಕು, ಇನ್ನೊಂದು ಮಾಡಬೇಕು ಅಂತ ಹೇಳಿ ಕಾರ್ಪೊರೇಟ್ ಹುನ್ನಾರವೋ ಏನೋ ಗೊತ್ತಿಲ್ಲ, ಶಾಲೆಗಳ ಹಂತದಿಂದನೇ ಆ ಮಕ್ಕಳಿಗೆ ಹೆಚ್ಚೆಚ್ಚು ಓದೋಕ್ಕೆ ಕೊಡುವಂಥದ್ದು, ಹೆಚ್ಚೆಚ್ಚು ಅಸೈನ್ಮೆಂಟ್ಸ್ನ ಕೊಡುವಂಥದ್ದು, ಹೆಚ್ಚೆಚ್ಚು ಹೋಮ್ವರ್ಕ್ಗಳನ್ನು ಕೊಡುವಂಥದ್ದು, ಅದನ್ನೆಲ್ಲ ಕೊಟ್ಟು ಅವರು ನಿರಂತರ ಸತತವಾಗಿ ಓದಿನಲ್ಲೇ ತೊಡಗಿರಬೇಕು. ಇನ್ಯಾವುದೇ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು, ಅದು ಕ್ರೀಡೆ ಇರಲಿ, ಕಲ್ಚರಲ್ ಆ್ಯಕ್ಟಿವಿಟಿ ಇರಲಿ, ಅಥವಾ ತಮ್ಮ ಮನೋವಿಕಾಸಕ್ಕೆ ಏನೋ ಒಂದು ಉಪಯೋಗ ಆಗುವಂಥದ್ದನ್ನು ಮಾಡೋಕ್ಕೆ ಅವಕಾಶವೇ ಕೊಡಲ್ಲ. ಆ ಥರದ ಒಂದು ಪರಿಸ್ಥಿತಿನ ಶಾಲೆಗಳೇ ನಿರ್ಮಿಸ್ತಿದ್ದಾವೆ. ಅವು ಒತ್ತಡ ನಿವಾರಿಸುವ ಕೇಂದ್ರಗಳಲ್ಲ, ಒತ್ತಡವನ್ನು ಹೇರುವ ಕೇಂದ್ರಗಳು ಅನ್ನೋದನ್ನ ನಮ್ಮ ಮನೋವೈದ್ಯರು ಭಾಳ ಚೆನ್ನಾಗಿ ನಮ್ಮ ಜೊತೆ ಮಾತನಾಡಿದ್ರು. ನನಗೂ ನಿಜ ಅಂತ ಅನ್ನಿಸ್ತಿತ್ತು. ನಾನು ಗಮನಿಸಿದ ಹಾಗೆ ಒಂದು ಟ್ರೆಂಡ್ ಇದೆ. ಏನಂದರೆ ಪೋಷಕರ ಟ್ರೆಂಡು. ಒಂದು ಮಗ ಇರಲಿ ಮಗಳಿರಲಿ, ನೀನು ಏನು ಬೇಕಿದ್ರೂ ಮಾಡು, ನಿನ್ನ ಕನಸನ್ನೇ ನೀನು ಮಾಡು, ಡ್ರೀಮ್ ಏನು ಬೇಕಾದ್ರೂ ಮಾಡು, ಆದರೆ ಒಂದು ಡಿಗ್ರಿ ಮಾಡಿಬಿಡು ಅನ್ನೋದು ಒಂದು ಮಾತು ಕೇಳಿ ಬರ್ತಿರುತ್ತೆ. ನೀನು ಇಂಜಿನಿಯರ್ ಆಗಿಬಿಡು, ಆಮೇಲೆ ನಿನ್ನ ಇಷ್ಟ ಬಂದಿದ್ದು ಮಾಡು, ನೀನು ಡಾಕ್ಟರ್ ಆಗಿಬಿಡು, ಆಮೇಲೆ ನಿನ್ನ ಇಷ್ಟ ಬಂದಿದ್ದು ಮಾಡು, ಅಥವಾ ನೀನು ಈ ಥರದ್ದೇನೋ ಒಂದು MBA ಮಾಡಿಬಿಡು, ಆಮೇಲೆ ನಿನ್ನ ಇಷ್ಟ ಬಂದಿದ್ದು ಮಾಡು. ಈ ಥರದ್ದು ಒಂದು ಟ್ರೆಂಡ್ ಅಂತ ಕರಿಬೋದು. ಅದು ಈಗ ಇತ್ತೀಚೆಗೆ ನಡೀತಿರುವಂಥ ಟ್ರೆಂಡ್ ಅದು. ಆದರೆ ಒಂದು ಮಗು 22-23 ವರ್ಷಕ್ಕೆ ತನ್ನ ಓದನ್ನು ಮುಗಿಸಿ, ಇಂಜಿನಿಯರಿಂಗೋ, ಮೆಡಿಕಲ್ಲೋ ಅಥವಾ ಮತ್ತೊಂದು ಮುಗಿಸಿ ತನ್ನ ಆಸಕ್ತಿಗೆ ಬಂದಿರೋ ಮಕ್ಕಳುಗಳ ಸಂಖ್ಯೆ ಎಷ್ಟು? ಅವುಗಳಿಗೆ ಅವರ ಆಸಕ್ತಿ ಏನು ಅಂತ ನಾವು ಕೇಳಿದ್ದೀವ? ಇದಿಷ್ಟು ಪ್ರಶ್ನೆ ನಮ್ಮ ಮನೋಶಾಸ್ತ್ರಜ್ಞರು ಕೇಳಿದ್ರು ನನಗೆ ಮೊನ್ನೆ. ಆವಾಗ ನನಗೆ ವಿಚಾರ ಎಲ್ಲ ನೆನಪಾಯಿತು. ಅದೇ ಸಂದರ್ಭದಲ್ಲಿ ಗುಕೇಶ್ ಅವರ ಈ ಒಂದು ಸುದ್ದಿ ಕೇಳಿ ನನಗೆ ಆಶ್ಚರ್ಯವೂ ಆಯಿತು, ಸಂತೋಷವೂ ಆಯಿತು. ನೋಡಿ, ಒಂದು ಚೆಸ್ ಚಾಂಪಿಯನ್ ಆಗಬೇಕಾದ್ರೆ ಅವರು ಪ್ರತಿ ದಿವಸ ಎಷ್ಟು ಗಂಟೆಗಳ ಕಾಲ ಅವರು ತಯಾರಿ ನಡೆಸಿರಬೇಕು, ಆಟ ಆಡಿರಬೇಕು, ಪ್ರಾಕ್ಟೀಸ್ ತೊಗೊಂಡಿರ್ಬೇಕು ಅಲ್ವೇ? ಅದೇ ಆ ಮಗು ಏನಾದರೂ ಸ್ಕೂಲಿಗೆ ಹೋಗಿ ರೆಗ್ಯುಲರಾಗಿ, ಇವತ್ತು ನೀವು ಗಮನಿಸಿದ್ದೀರಿ, ಬೆಳಿಗ್ಗೆ 7 ಗಂಟೆಗೆ ಒಂದು ಮಗುವನ್ನು ತಯಾರಿ ಮಾಡಿ ತಂದು ರಸ್ತೆಯಲ್ಲಿ ನಿಲ್ಲಿಸಿದ್ರೆ ಆ ವ್ಯಾನು ಬಂದು ಲಿಟ್ರಲಿ, ಕ್ಷಮೆ ಇರಲಿ ಮಾತು ನಾನು ಹೇಳ್ತಿರೋದಕ್ಕೆ, ಲಿಟ್ರಲಿ ಕುರಿಗಳನ್ನು ತುಂಬ್ಕೊಂಡು ಹೋದಾಗೆ ಅವ್ರನ್ನ ತುಂಬ್ಕೊಂಡು ಹೋಗಿ ಶಾಲೆಗಳಲ್ಲಿ ಒಗೆಯುವಂಥದ್ದು, ಶಾಲೆ ಮುಗಿದ ಮೇಲೆ ಅವ್ರನ್ನ ತುಂಬ್ಕೊಂಬಂದು ಇಡೀ ಊರು ಸುತ್ತಿಸಿ ತೊಗೊಂಬಂದು ಆ ಮಗುನ ಮನೆ ಮುಂದೆ ಒಗೆಯುವಂಥದ್ದು. ಆ ಮಗು ಸುಸ್ತಾಗಿ ಹಣ್ಣಾಗಿ ಬರುತ್ತೆ. ಅದು ಏನೋ ಆ ತಾಯಿ ಕೊಟ್ಟಿನ ತಿಂದು ಉಂಡು ಮತ್ತೇನೋ ಹೋಮ್ವರ್ಕೋ ಇನ್ನೊಂದು ಮಾಡಿ ಇನ್ನೊಂದು ಯಾವುದೋ ಕ್ಲಾಸಿಗೆ ಹಾಕಿರ್ತಾರೆ, ಅಲ್ಲಿರೋ ಮುಗಿಸ್ಬಂದು ಅದು ಒಟ್ಟು ಹಣ್ಣಾಗಿ ಆ ದಿನವನ್ನು ಮುಗಿಸುತ್ತದು. ಆ ಮಧ್ಯದಲ್ಲಿ ಅದು ಒಂದು ಸಾಂಸ್ಕೃತಿಕ ಆಸಕ್ತಿಗಾಗಲಿ ಅಥವಾ ಕ್ರೀಡೆಯ ಆಸಕ್ತಿ ಯಾವಾಗ ಸಮಯ ಕೊಡಬೇಕು, ಇದನ್ನು ಭಾಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ನಮ್ಮ ಮನಸ್ಸಲ್ಲಿ ಏನಿದೆ ಅಂದರೆ, ಒಂದು ಮಗು ಎಜುಕೇಷನಲ್ಲೂ ಎಕ್ಸೆಲ್ ಆಗಿಬಿಡ್ಬೇಕು, ಅದು ನಮ್ಮ ಕನಸನ್ನು ಈಡೇರಿಸ್ಬಿಡ್ಬೇಕು, ತನ್ನ ಕನಸನ್ನು ಈಡೇರಿಸ್ಕೋಬೇಕು. ಹೇಗೆ ಸಾಧ್ಯ? ಇರೋದು ಒಂದೇ ಲೈಫ್ ಅನ್ನೋ ಹಾಗೆ
ಹೇಗೆ ಸಾಧ್ಯ? ಇರೋದು 24 ಗಂಟೆ, ಅದಕ್ಕೂ ರೆಸ್ಟ್ ಬೇಕು, ಅದು ಮಗು ಮೋರ್ ಓವರ್. ಸೊ ಇದು ಇರುವಂಥದ್ದು. ಆ ಗುಕೇಶ್ ಅವರ ಈ ಗೆಲುವು ನಾನು ನೋಡಿದಾಗ ಇದೆಲ್ಲ ನನಗೆ ನೆನಪಾಗ್ತಾ ಹೋಯಿತು ನನಗೆ. ಆ ರೀತಿ ಇರುವಂಥದ್ದು. ಆ್ಯಂಡ್ ಬಹುತೇಕ ಶಾಲೆಗಳಲ್ಲಿ ನೀವು ಗಮನಿಸಿರ್ಬೋದು, ಎಸ್ಪೆಷಲಿ ಬೆಂಗಳೂರಿನಲ್ಲಿ ನೀವು ಗಮನಿಸಿ. ನಾನು ಒಂದು ಶಾಲೆಗೆ ಹೋಗಿ ಕೇಳಿದೆ, ನಿಮ್ಮಲ್ಲಿ ಸ್ಕೂಲು ಗ್ರೌಂಡು ಇದೆಯಾ ಅಂದರೆ, ನೀವು ಕೊಡಿಸಿಪ್ಪ, ಖಂಡಿತವಾಗಿ ತೊಗೊತೀವಿ ಅಂದ್ರೆ ಅವರು. ಈ ರೀತಿಯ ವಿತಂಡವಾದ ಉದ್ದಟತನ ನಮ್ಮ ಶಾಲೆಗಳದು. ಅಂದರೆ ಸರ್ಕಾರಿ ನಿಯಮಗಳು ಹೇಗಿದ್ದಾವೆ, ಯಾರಾದರೂ ಹಿರಿಯರು ಅಥವಾ ತಿಳ್ಕೊಂಡಿರೋ ಜ್ಞಾನಿಗಳಿದ್ರೆ ತಿಳಿಸಿ. ಒಂದು ಶಾಲೆ ಅಂದರೆ ಅದಕ್ಕೊಂದು ಕ್ರೀಡಾಂಗಣ ಬೇಡವಾ? ಕ್ರೀಡಾಂಗಣಗಳೇ ಇಲ್ಲದ ಶಾಲೆಗಳು, ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗಳಾಗಿ ಸಣ್ಣ ಸೈಟ್ಗಳಲ್ಲಿ ಇಷ್ಟು ಉದ್ದ ಕಟ್ಟಿ ಮಕ್ಕಳುಗಳು. ಒಂದು ಶಾಲೆ ನಾವು ಕೇಳಿದೆ, ನಿಮ್ಮಲ್ಲಿ ಗ್ರೌಂಡ್ ಇದೆಯಾ ಅಂತ. ಇದೆ ಅಂದರೆ ಎಲ್ಲಿ ಅಂದರೆ ಈ ಟೆರೆಸ್ ಮೇಲೆ ಅಂತ. ಅಂದರೆ ಅವರ ಆ ಸೈಟ್ನ ಟೆರೆಸ್ ಮೇಲೆ ಇರುವಂತಹದ್ದೇ ಅವ್ರಿಗೆ ಗ್ರೌಂಡ್ ಅವ್ರಿಗೆ. ಇದು ಟ್ರೆಂಡು. ಅಂದರೆ ಆ ಮಗು ಹೇಗೆ ಕಲಿಬೇಕು, ಕ್ರೀಡೆಯ ಆಸಕ್ತಿನ ಹೇಗೆ ರೂಢಿಸ್ಕೋಬೇಕು. ಇನ್ನೊಂದು ಶಾಲೆಯಲ್ಲಿ ನನ್ನದೇ ಒಂದು ವೈಯಕ್ತಿಕ ಅನುಭವ. ನಾನು ನನ್ನ ಪತ್ನಿ ಹೋಗಿ ಒಂದು ಶಾಲೆಯಲ್ಲಿ ವಿಚಾರಿಸಿದ್ವಿ. ನಮ್ಮ ಶಾಲೆಯಲ್ಲಿ ಎಲ್ಲವೂ ಇದೆ. ನಮ್ಮ ಶಾಲೆ 25 ವರ್ಷದ ಹಳೆಯ ಶಾಲೆ. ಇಲ್ಲಿ ಒಳ್ಳೆ ಗ್ರೌಂಡ್ ಇದೆ, ಒಳ್ಳೆ ಆಟೋಟಗಳನ್ನೆಲ್ಲ, ಫುಟ್ಬಾಲ್ ಇದೆ, ವಾಲಿಬಾಲ್ ಇದೆ, ಕ್ರಿಕೆಟ್ ಇದೆ, ಹಾಕಿ ಇದೆ, ಎಲ್ಲ ಹೇಳ್ಕೊಡ್ತೀವಿ. ಜೊತೆಗೆ ಕಲ್ಚರ್ಗೆ ಅದ್ಭುತವಾಗಿ ನಾವು ಸಪೋರ್ಟ್ ಮಾಡಿಬಿಡ್ತೀವಿ ಕಲ್ಚರಿಗೆ. ಇಲ್ಲಿ ನಮಗೆ ತಬಲಾ ಇದೆ, ಹಾರ್ಮೋನಿಯಂ ಇದೆ, ಅದಿದೆ, ಇದಿದೆ ಅಂತ ಎಲ್ಲ ತೋರಿಸಿದ್ರು. ಸಖತ್ತಾಗಿ ನೀಟಾಗಿ ಒಳ್ಳೆ ಕಾರ್ಪೊರೇಟ್ ಸ್ಟೈಲ್ ಜೋಡಿಸೆಲ್ಲ ಇಟ್ಟಿದ್ರು. ವೆರಿ ಗುಡ್, ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಸಮಯ ಯಾವಾಗ ಕೊಡ್ತೀರಿ? ವಾರಕ್ಕೊಂದು ಪೀರಿಯಡ್ ಇದೆ ಅದಕ್ಕೋಸ್ಕರ. ಸ್ಪೋರ್ಟ್ಸ್ ವಾರಕ್ಕೊಂದಲ್ಲ ಒಂದು ಪೀರಿಯಡ್ಡು, ಮತ್ತು ಕಲ್ಚರಲ್ ಆ್ಯಕ್ಟಿವಿಟಿ, ಸಂಗೀತ ನಾಟಕಕ್ಕೊಂದು ಪೀರಿಯಡ್ಡು ಅಂತ. ಹಾಗಾದರೆ ಕಳೆದ 25 ವರ್ಷದಲ್ಲಿ ಯಾರಾದರೂ ಒಬ್ಬ ಸಂಗೀತಗಾರನಾಗಿಯೋ ಕ್ರೀಡಾಪಟುವಾಗಿ ಹೊರಹೊಮ್ಮಿದ್ದಾರಾ ಅಂತ ಕೇಳಿದಾಗ ಅವರು, ಅಲ್ಲ, ಅದು ಅವ್ರವ್ರ ಆಸಕ್ತಿ, ಅವ್ರವ್ರು ಮಾಡ್ಕೋಬೇಕು. ಇದು ಉತ್ತರ. ಅಂದರೆ ಇವತ್ತು ಈ ವ್ಯವಸ್ಥೆಗಳನ್ನು ಕೆಲವು ಶಾಲೆಗಳು ಮಾಡೋದು ಕೂಡ ಕೆಲವು ಪೋಷಕರು ಕೇಳ್ತಾರೆ, ಅವ್ರಿಗೆ ಅಡ್ಮಿಷನ್ಸಿಗೆ ಉಪಯೋಗ ಆಗುತ್ತೋ ಅಂತನೋ ಏನೋ ಗೊತ್ತಿಲ್ಲ ನನಗೆ. ಇದು ಒಟ್ಟಾರೆ ಎಜುಕೇಷನ್ ಸಿಸ್ಟಮ್ ನಾವು ಹೇಳ್ತಿರೋದು. ಮೊನ್ನೆ ನಾವು ವಿದ್ಯಾಲೋಕ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಒಬ್ಬರು ಪ್ರಸನ್ನ ಪೂಜಾರಿ ಅವರು ವಿದೇಶಗಳಲ್ಲಿ ಉದ್ಯೋಗ ಮತ್ತು ಶಿಕ್ಷಣಕ್ಕೆ ಸಹಾಯ ಮಾಡೋ ಒಂದು ಕನ್ಸಲ್ಟಿಂಗ್ ನಡೆಸ್ತಾರೆ. ಅವ್ರ ಜೊತೆ ಮಾತಾಡ್ತಿದ್ದಾಗ ಹೇಳಿದ್ರು, ನಮ್ಮ ದೇಶದ ಬಹುತೇಕ ಗ್ರ್ಯಾಜುಯೇಟ್ಸ್ ಯೂಸ್ಲೆಸ್ ಅಂತ ಪದ ಬಳಸಿದ್ರು. ಅವ್ರು ಇದೇ ಪದ ಬಳಸಿದ್ರು. ತುಂಬ ನೋವಾಯಿತು. ಯಾಕೆ ಸರ್ ಹಿಂಗೆ ಹೇಳ್ತಾರೆ? ಸತ್ಯ ಅಂತೇಳಿ ಬಿಡಿಸಿ ಯಾಕೆ ಅಂತ ಬಿಡಿಸ್ತಾ ಹೇಳ್ತಾ ಹೋದರು. ಆ ವಿಡಿಯೋ ಕಲಾ ಮಾಧ್ಯಮದಲ್ಲಿದೆ, ತಾವು ಗಮನಿಸ್ಬೋದು. ಅಂದರೆ ಇದು ಟ್ರೆಂಡ್. ಉಪಯೋಗ ಇಲ್ಲದ ಶಿಕ್ಷಣ ಕ್ರಮ. ಸಚಿನ್ ತೆಂಡೂಲ್ಕರ್ 10th ಬಿಟ್ಟು ಶಾಲೆ ಬಿಟ್ಟರು, ಗ್ರೇಟ್ ಜೀನಿಯಸ್. ಆ್ಯಂಡ್ ಎ ಆರ್ ರೆಹಮಾನ್ ಅವ್ರು ಇಂಜಿನಿಯರಿಂಗ್ ಮಾಡಿ ಬಂದ್ರ. ಹೌ ಬಟ್ ಇಳೆಯರಾಜ ಸರ್, ಹಂಸಲೇಖ, ಅದು ಬಿಡಿ. ನಮ್ಮ ವಿರಾಟ್ ಕೊಹ್ಲಿ 12th ಬಿಟ್ಬಿಟ್ಟವರು ಅವರು. ಈ ರೀತಿ ಅನೇಕರ ಒಂದು ಪರಂಪರೆನೇ ಇದೆ. ಆಮೇಲೆ ಕ್ವಿಕ್ ಹೀಲ್ ಕಂಪ್ನಿ, ನೀವು ಕೇಳಿದ್ದೀರಿ, ಕ್ವಿಕ್ ಹೀಲ್ ಅಂತ ಒಂದು ಕಂಪ್ನಿ ಇದೆ, ಆ್ಯಂಟಿವೈರಸ್ ಕಂಪ್ನಿ. ಅದರ ಫೌಂಡರ್ ಕೂಡ 10th 12th ಸ್ಕೂಲ್ ಬಿಟ್ಟವರು. ಹೀಗೆ ಅನೇಕರ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ. ಆಮೇಲೆ ನೋಡಿ, ನಮ್ಮ ನಿಖಿಲ್ ಕಾಮತ್, ಜೆರೋದಾದ ನಿಖಿಲ್ ಕಾಮತ್ತು, ನಿತಿನ್ ಕಾಮತ್ತು, ಅವರು ಸ್ಕೂಲ್ ಡ್ರಾಪ್ಔಟ್ಸು. ಸ್ಟೀವ್ ಜಾಬ್ಸು ತಮ್ಮ ಡಿಗ್ರಿ ಕಂಪ್ಲೀಟೇ ಮಾಡಲಿಲ್ಲ. ಸ್ಟೀವ್ ಜಾಬ್ಸು ಆ್ಯಪಲ್ ಸಂಸ್ಥೆನ ಎಷ್ಟು ಅದ್ಭುತವಾಗಿ ಬೆಳೆಸಿದರು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು 3ನೇ ಕ್ಲಾಸ್ ಓದಿದ ಒಬ್ಬ ಹಳ್ಳಿಯ ಮುತ್ತುರಾಜ, ರಂಗಭೂಮಿ ಅಂತನ್ನುವ ಒಂದು ವಿಶ್ವವಿದ್ಯಾನಿಲಯಕ್ಕೆ ಸೇರಿಕೊಂಡು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಅಭಿನಯಿಸ್ತಿದ್ರು. ಅದೇ ರಾಜ್ಕುಮಾರ್ ಅವರು, ನೀನು ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ಆಮೇಲೆ ಒಬ್ಬ ಆ್ಯಕ್ಟರ್ ಆಗು ಅಂತಂದಿದ್ರೆ, ಯೋಚನೆ ಮಾಡ್ಬೇಕು. ನಾವು ಈ ಥರ ಇಂಟ್ರಾಸ್ಪೆಕ್ಟ್ ಮಾಡ್ತಾ ಹೋಗೋಣ ನಾವು. ಈ ಗುಕೇಶ್ ಅವರ ಗೆಲುವು ಬಂದ ನಂತರ, ಈ ಸುದ್ದಿಗಳು ಪ್ರಸಾರ ಆದ ನಂತರ ನಂಗೆ ನೆನಪಾಗಿದ್ದು ಎಲ್ಲ ಟ್ರೆಂಡು. ನಮ್ಮ ಮಕ್ಕಳು ನಿಜಕ್ಕೂ ಶಿಕ್ಷಣ ಪಡ್ಕೋತಿದ್ದೀವಿ ಅನ್ನೋ ಹೆಸರಲ್ಲಿ ಶಿಕ್ಷಣ ಪಡ್ಕೋತಿದ್ದಾರಾ? ಶಾಲೆಗಳು, ಸೋ ಕಾಲ್ಡ್ ಶಾಲೆಗಳು ನಿಮ್ಮ ಮಗುವಿಗೆ ದಿ ಬೆಸ್ಟ್ ಎಜುಕೇಷನ್ ಕೊಡ್ತೀವಿ ಅಂತ ಹೇಳ್ತಿರೋರು ಎಜುಕೇಷನ್ ಕೊಡ್ತಿದ್ದಾರಾ? ಹಾಗಾದರೆ ಎಜುಕೇಷನ್ ಅಂದರೆ ಏನು? ಮಗು ಬೆಳವಣಿಗೆ ಅಂದರೆ ಏನು? ಯಾವತ್ತಾದರೂ ಪೋಷಕರಾದ ನಾವು ನಮ್ಮ ಮಗುವನ್ನು ಕೇಳಿದ್ದೀವ, ನಿನ್ನ ಆಯ್ಕೆ ಏನು, ನಿನ್ನ ಇಷ್ಟ ನಿಷ್ಠ ಏನು ಅಂತ ಕೇಳಿದ್ದೀವ? ಗಮನಿಸೋಣ, ಯೋಚಿಸೋಣ, ಮುಂದೆ ಹೋಗೋಣ. ಇನ್ನೂ ಭಾಳ ಮುಖ್ಯವಾಗಿ, ನಾನೇನೋ ಮಾಡೋಕ್ಕಾಗಲಿಲ್ಲ, ನನ್ನ ಮಗು ಅದನ್ನು ಮಾಡಬೇಕು ಅನ್ನುವ ಒಂದು ಹೀನಾಯ ಒಂದು ಮನಸ್ಥಿತಿಯನ್ನು ಬಿಟ್ಟು ಮಗುಗೇನು ಬಗ್ಗೆ ಯೋಚನೆ ಮಾಡೋಣ. ಕೊನೆಯದಾಗಿ, ಭಾರತದ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಗಮಗಿಸಿದ ಭಾರತೀಯ ತಾರೆ ಗುಕೇಶ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ನಮಸ್ಕಾರ.